Hi, hello, namaste. A very warm welcome to Voyo classes. We are in a discussion with that prokaryotic cell concept. And already we have seen the structure of bacteria, right? In the previous class, we observed or discussed with this structure. What are the major parts present in this prokaryotic cell? Already we have observed. And one thing already we are clear with, eukaryotic cell and prokaryotic cell, both are the two different kinds, major kinds of the cells. Eukaryote it is considered to be the complex type of cell. Prokaryotic cell is considered to be the simple form of cell. And regarding that prokaryotic cell, we observed major one example, bacteria, right? This is the structure of a bacteria. So regarding the bacteria, that means regarding the structure, not total structure, regarding the few finds of this bacterial structure, in the previous class I explained that one. So bacteria related ಅದರ ರಚನೆಯಲ್ಲಿ ಕೆಲವೊಂದಿಷ್ಟು ಭಾಗಗಳ ಬಗ್ಗೆ ಒಂದಿಷ್ಟು ಎಕ್ಸ್ಪ್ಲನೇಷನ್ ತಗೊಂಡಿತ್ತು ಲಾಸ್ಟ್ ಟೈಮ್ ಅಪ್ ಟು ಮೆಸೋಸೋಮ್ಸ್ ಈ ಸ್ಟ್ರಕ್ಚರ್ ಅವರಿಗೆ ನೋಡಿದ್ವಿ. ಅಂಡ್ ಒನ್ ಮೋರ್ ಥಿಂಗ್ ಐ ಟೋಲ್ಡ್ ಯು, ಸೊ ಬ್ಯಾಕ್ಟೀರಿಯಾ ದೀಸ್ ಆರ್ ದ ಸಿಂಪಲ್ ಫಾರ್ಮ್ ಆಫ್ ಸೆಲ್ಸ್ ಕಂಪೇರ್ಡ್ ಟು ದ ಯೂಕ್ಯಾರಿಯೋಟಿಕ್ ಸೆಲ್ಸ್. ಸೊ ಇಟ್ ಈಸ್ ಒನ್ ಲಿವಿಂಗ್ ಆರ್ಗ್ಯಾನಿಸಮ್. ಇದು ಒಂದು ಟೋಟಲ್ ಆಗಿ ಒಂದು ಜೀವಿ. ನಾವು ಹೇಗೆ ಒಂದು ಜೀವಿನೋ ಇದು ಒಂದು ಟೋಟಲ್ ಆಗಿ ಒಂದು ಜೀವಿ. ಬಟ್ ಥಿಂಗ್ ಈಸ್ ವಿ ಆರ್ ಮಲ್ಟಿ ಸೆಲ್ಯುಲಾರ್, ದ ಬ್ಯಾಕ್ಟೀರಿಯಾ ಇಸ್ ಯೂನಿಸೆಲ್ಯುಲಾರ್. ಸೊ ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಡಿಸ್ಕಷನ್ ಆಗಿತ್ತು. ಸೊ ಇದರ ರಿಲೇಟೆಡ್ ಆಗಿ ನಿಮ್ಮ ಫ್ರೆಂಡು, ನಿಮ್ಮ ಕ್ಲಾಸ್ಮೇಟು, ಸೊ ಇಲ್ಲೊಂದು ಕ್ವಶನ್ ಕೇಳಿದ್ದಾರೆ, ಪವಿತ್ರ ಅಂತ. ಸೊ ಪವಿತ್ರ ಅನ್ನೋ ಸ್ಟೂಡೆಂಟು ಬ್ಯಾಕ್ಟೀರಿಯಾ ರಿಲೇಟೆಡ್ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಮೊದಲ ಕ್ವಶನ್ ಏನಂತ ನೋಡೋಣ, ಆಮೇಲೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತ. ಸೊ ಲೆಟ್ಸ್ ಹ್ಯಾವ್ ದ ಲುಕ್ ಆನ್ ದ ಕ್ವಶನ್. ನಮಸ್ತೆ ಸರ್, ನಾನು ಪವಿತ್ರ ಕೊಟ್ರಗಸ್ತಿ ಅಂತ ಸಿಂಧ್ಗಿಂದ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಸರ್. ನನಗೆ ಒಂದು ಡೌಟ್ ಇದೆ. ನೀವು ಬ್ಯಾಕ್ಟೀರಿಯಾಗಳ ಬಗ್ಗೆ ಹೇಳ್ತಾ ಇದ್ದೀರಲ್ಲ, ಬ್ಯಾಕ್ಟೀರಿಯಾಗಳಿಗೆ ಕಣ್ಣು ಇದೆಯಾ? ಇಲ್ಲದೆ ಇದ್ರೆ ಅವು ಹೇಗೆ ಸಂಚಾರ ಮಾಡುತ್ತೆ ಸರ್? ಎಸ್, ಇಲ್ಲಿ ಪವಿತ್ರ ಕೇಳೋ ಕ್ವಶನ್ ಏನಂದ್ರೆ, ನಾನು ಈ ಕ್ವಶನ್ ಅನ್ನು ಯಾಕೆ ಕನ್ಸಿಡರ್ ಮಾಡಿ ನಿಮ್ಮ ಜೊತೆ ಈಗ ಡಿಸ್ಕಷನ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ, ನಮ್ಗೆ ಎಷ್ಟೋ ಸಾರಿ ಸೆಲ್ ಅನ್ನೋ ಕಾನ್ಸೆಪ್ಟನ್ನು ಕರೆಕ್ಟಾಗಿ ವಿಜುವಲೈಸ್ ಮಾಡಿಕೊಂಡು ಅದನ್ನು ಬೇರೆ ಜೊತೆ ರಿಲೇಟ್ ಮಾಡ್ಕೊಳ್ಳಿಕ್ಕೆ ಫೇಲ್ ಆಗಿರ್ತೇವೆ ನಾವು. ಈಗ ನಾನು ಹೇಳಿದ್ದೆ ಬ್ಯಾಕ್ಟೀರಿಯಾ ದಟ್ ಈಸ್ ಒನ್ ಸೆಲ್, ಸೊ ದಟ್ ಈಸ್ ಒನ್ ಲಿವಿಂಗ್ ಆರ್ಗ್ಯಾನಿಸಮ್. ಹೌ ದ ಲಿವಿಂಗ್ ಆರ್ಗ್ಯಾನಿಸಮ್, ಹೌ ವಿ ಆರ್ ಲಿವಿಂಗ್ ಇನ್ ದ ಸೇಮ್ ವೇ ದಟ್ ಬ್ಯಾಕ್ಟೀರಿಯಾ ಇಸ್ ಲಿವಿಂಗ್. ನಾವು ಹೆಂಗೆ ಜೀವಿಸ್ತೀವೋ ಅಲ್ಲಿ ಬ್ಯಾಕ್ಟೀರಿಯಾ ಕೂಡ ಒಂದು ಜೀವನ ನಡೆಸುತ್ತಲ್ಲ. ಬಟ್ ಥಿಂಗ್ ಈಸ್ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಪಾರ್ಟ್ಸ್ ಟು ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್ಸ್. ವಾಟ್ ಅಬೌಟ್ ಬ್ಯಾಕ್ಟೀರಿಯಾ? ಬ್ಯಾಕ್ಟೀರಿಯಾದಲ್ಲಿ ಆ ಕೆಲಸ ಆಗಲಿಕ್ಕೆ ಬೇರೆ ಬೇರೆ ಪಾರ್ಟ್ಸ್ಗಳಿಲ್ಲ ಅಲ್ಲಿ. ಸ್ವಲ್ಪ ಪವಿತ್ರ ಕೇಳೋ ಕ್ವಶನ್ ಅಂದರೆ, ಒಂದನೇ ಕ್ವಶನ್ ಕೇಳಿದ್ದೇನೆಂದರೆ, ಸರ್ ಬ್ಯಾಕ್ಟೀರಿಯಾಗೆ ಕಣ್ಣುಗಳಿರ್ತಾವ ಅಂತ. ಒಂದು ವೇಳೆ ಕಣ್ಣುಗಳಿಲ್ಲ ಅಂತಂದರೆ, ಅಥವಾ ಇತ್ತು ಅಥವಾ ಇಲ್ಲ ಅಂತಂದರೆ, ಸೊ ಸರೌಂಡಿಂಗ್ ಸಿಚುವೇಶನ್ಗೆ ಯಾವ ರೀತಿ ರಿಯಾಕ್ಟ್ ಮಾಡ್ತೇವೆ ಅಥವಾ ಯಾವ ರೀತಿ ಮೂವ್ಮೆಂಟ್ ಆಗ್ತವೆ ಅಂತ. ನಮಗೆ ಕಣ್ಣಿದೆ, ನಾವು ನೋಡ್ತೇವೆ, ಮೂವ್ಮೆಂಟ್ ಮಾಡ್ತೇವೆ, ಯಾವ ಕಡೆ ಹೋಗಬೇಕು ಯಾವ ಕಡೆ ಹೋಗಬಾರ್ದು ಅಂತ ನಮಗೆ ಗೊತ್ತು. ಸೊ ಬಟ್ ದ ಥಿಂಗ್ ಈಸ್ ದ್ಯಾಟ್ if we consider to that bacteria, it is not having the eye. So bacteria do not have eye. If we consider our eyeball, so eye is considered to be the organ. First thing, idondu anga anta karidiva. Eye is organ. Organ is made up of tissues. ಅಂಗಾಂಶಗಳಿಂದ ಆಗಿರುತ್ತೆ. Organ is made up of tissues. Tissue is made up of so many cells. That means ಐ ಈಸ್ ಮೇಡ್ ಅಪ್ ಆಫ್ ಮಿಲಿಯನ್ಸ್ ಟುಗೆದರ್ ಸೆಲ್ಸ್. ಲಕ್ಷಾಂತರ ಕೋಟ್ಯಾಂತರ ಸೆಲ್ಗಳು ಸೇರ್ಕೊಂಡು ಒಂದು ಐ ಆಗುತ್ತೆ, ಕಣ್ಣಾಗಿರೋದಂತ. ಬಟ್ ಬ್ಯಾಕ್ಟೀರಿಯಾ ಇಸ್ ಕನ್ಸಿಡರ್ಡ್ ಟು ಬಿ ಜಸ್ಟ್ ಒನ್ ಸೆಲ್. ಅಲ್ಲಿ ಐ ಇಲ್ಲಿ ಬರಬೇಕಲ್ಲಿ. ಸೊ ಬ್ಯಾಕ್ಟೀರಿಯಾ ಡು ನಾಟ್ ಹ್ಯಾವ್ ಐ, ಆರ್ ಬ್ಯಾಕ್ಟೀರಿಯಾ ಡು ನಾಟ್ ಹ್ಯಾವ್ ಆರ್ಗನ್ಸ್ ಆರ್ ಎನಿ ಪಾರ್ಟ್ಸ್ ಲೈಕ್ ವಿ ಆರ್ ಹ್ಯಾವಿಂಗ್. ನಮ್ಮ ಥರ ಯಾವ ಪಾರ್ಟ್ಸ್ಗಳು ಇಲ್ಲ. Why? Because it is unicellular. It is just considered to be one cell. But our one body is made up of lakhs together, crores together, trillions together cells. ಬಟ್ ಇಲ್ಲಿ ಬ್ಯಾಕ್ಟೀರಿಯಾದು ಒಂದೇ ಸೆಲ್. ಮತ್ತೆ ಅಲ್ಲಿ ಕಣ್ಣಿಲ್ಲ ಅಂತಂದ್ರೆ ಹೇಗೆ ಸೆನ್ಸೇಷನ್ ತಗೊಳ್ತದೆ, ಹೇಗೆ ನೋಡುತ್ತೆ ಅಂತ ಕೇಳ್ತಾಳೆ ಪವಿತ್ರ. ನೋಡೋದು ಅಂತಂದ್ರೆ ನಾವು ಏನಾದರೂ ನೋಡಲೇಬೇಕಂತಲ್ಲ. ವಿತೌಟ್ ಸೀಯಿಂಗ್ ಎನಿ ಆಬ್ಜೆಕ್ಟ್ಸ್ ವಿ ಕ್ಯಾನ್ ರಿಲೇಟ್ ಆರ್ ವಿ ಕ್ಯಾನ್ ರಿಯಾಕ್ಟ್ ಟು ದ ಎನ್ವೈರನ್ಮೆಂಟ್. ಕುರುಡ್ರು ಹೊರ ಪ್ರಪಂಚಕ್ಕೆ ರಿಯಾಕ್ಟ್ ಮಾಡ್ಕೊಳ್ತಾರಲ್ಲ, ಕಣ್ಣು ಕಾಣಿಸೋದಿಲ್ಲ ಆದರೂ ರಿಯಾಕ್ಟ್ ಮಾಡ್ತಾರೆ. ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ? ವಿತೌಟ್ ಸೀಯಿಂಗ್ ಆಲ್ಸೋ ದೇ ಕ್ಯಾನ್ ರಿಯಾಕ್ಟ್ ಬೈ ದ ಸೆನ್ಸೇಷನ್ ಆಫ್ ಟಚ್, ಬೈ ದ ಸೆನ್ಸೇಷನ್ ಆಫ್ ಸ್ಮೆಲ್, ಬೈ ದ ಸೆನ್ಸೇಷನ್ ಆಫ್ ಹಿಯರಿಂಗ್. Here also bacteria can move or bacteria can react with the surrounding environment with the help of some special chemicals present on the surface. ಈ ಸರ್ಫೇಸ್ ಮೇಲೆ ಕೆಲವೊಂದಿಷ್ಟು ಕೆಮಿಕಲ್ಸ್ ಗಳಿದೆ. ಆ ಕೆಮಿಕಲ್ಸ್ ಗಳ ಸಿಗ್ನಲ್ ಇಂದ ಬ್ಯಾಕ್ಟೀರಿಯಾ ವರ್ಕ್ ಮಾಡುತ್ತೆ. ಈಗ ನಾವು ನೋಡಿರ್ತೇವೆ ಕಾಕ್ರೋಚ್ ಮೂವ್ಮೆಂಟ್ ಆಗೋ ಟೈಮ್ದಲ್ಲಿ ಅದ್ರ ಮೇಲೆ 2 ಆಂಟೆನಾ ಇರ್ತವೆ. ನಾವು ಮೀಸೆ ಅಂತ ಹೇಳ್ತೇವೆ, ಕಾಕ್ರೋಚಿ ಜಿರ್ಲೆಗಿರೋ ಮೀಸೆ. ಸೊ ಆ ಆಂಟೆನಾನ ಸೆನ್ಸರಿ ಆರ್ಗನ್ ಥರ ಯೂಸ್ ಮಾಡ್ಕೊಳುತ್ತೆ ಕಾಕ್ರೋಚ್. ಆ ಆಂಟೆನಾನ ಯಾವುದಾದ್ರೂ ಪಾರ್ಟಿಗೆ ಟಚ್ ಮಾಡಿದ್ರೆ ಅದು ಫುಡ್ ಮಟೀರಿಯಲ್ ಹೌದೋ ಅಲ್ಲೋ ಅಂತ ಫೈಂಡ್ ಔಟ್ ಮಾಡುತ್ತದೆ. ಸೊ ದಟ್ ವಿ ವಿಲ್ ಕಾಲ್ ಇಟ್ ಆಸ್ ಅ ಕೀಮೋಟ್ಯಾಕ್ಸಿಸ್. ಈ ಇರುವೆಗಳು ಮೂವ್ಮೆಂಟ್ ಆಗೋ ಟೈಮ್ದಲ್ಲಿ 2 ಇರುವೆಗಳು ಅಪೋಸಿಟ್ ಬಂದರೆ, ಸೊ ಅದ್ರ ಫೇಸನ್ನು ಟಚ್ ಮಾಡ್ಕೊಳ್ತೇವೆ 2 ಇರುವೆ. ದಟ್ ಮೀನ್ಸ್ ಇನ್ ಆರ್ಡರ್ ಟು ರಿಲೇಟ್ ಆರ್ ಇನ್ ಆರ್ಡರ್ ಟು ಚೆಕ್ ದ
ವೆದರ್ ಕೆಮಿಕಲ್ಸ್ ಆರ್ ಮ್ಯಾಚಿಂಗ್ ಆರ್ ನಾಟ್, ಕಿಮೋಟ್ಯಾಕ್ಸಿಸ್ ಅಂತ ಕರಿತೇವೆ ನಾವು ಅದಕ್ಕೆ. ಕೆಮಿಕಲ್ಸ್ ಸಿಗ್ನಲಿಂಗ್. ಬೈ ಯೂಸಿಂಗ್ ದ ಕೆಮಿಕಲ್ಸ್ ಪ್ರೆಸೆಂಟ್ ಆನ್ ದ ಸರ್ಫೇಸ್, ಬ್ಯಾಕ್ಟೀರಿಯಾ ಕ್ಯಾನ್ ಸೆನ್ಸ್ ಸರೌಂಡಿಂಗ್ ಎನ್ವೈರನ್ಮೆಂಟ್. ಹೊರ ಪ್ರಪಂಚವನ್ನು ಸೆನ್ಸ್ ಮಾಡಬೇಕಂದ್ರೆ ಈ ಕೆಮಿಕಲ್ಸ್ಗಳನ್ನು ಯೂಸ್ ಮಾಡಿಕೊಳ್ಳುತ್ತೆ. ಆ ಕೆಮಿಕಲ್ಸ್ ಸಿಗ್ನಲ್ಸ್ಗಳಿಂದ ಅದರ ಜೊತೆಗೆ ಬೇರೆ ಬೇರೆ ಮೂವ್ಮೆಂಟ್ಸ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ತೀವಿ. ಸೊ ಫಾರ್ ಎಕ್ಸಾಂಪಲ್, ಬ್ಯಾಕ್ಟೀರಿಯಾ ಯೂಸ್ ದ ಫೋಟೋಟ್ಯಾಕ್ಸಿಕ್ ಮೂವ್ಮೆಂಟ್. ಅಂದ್ರೆ ಲೈಟ್ಗೆ ಬ್ಯಾಕ್ಟೀರಿಯಾ ಸೆನ್ಸೇಷನ್ ಇರುತ್ತೆ, ತೋರಿಸುತ್ತಂತೆ ಎಷ್ಟೋ ಟೈಮ್. ಲೈಟ್ಗೆ ಅಪೋಸಿಟ್ ಆದ್ರೂ ಹೋಗ್ಬೋದು, ಟುವರ್ಡ್ಸ್ ದ ಲೈಟ್ ಆದ್ರೂ ಹೋಗ್ಬೋದು ಅಂತ. ಸೊ ಕಿಮೋಟ್ಯಾಕ್ಸಿಸ್, ಫೋಟೋಟ್ಯಾಕ್ಸಿಸ್, ಟಿಗ್ಮೋಟ್ಯಾಕ್ಸಿಸ್. ಸೊ ಬೇರೆ ಬೇರೆ ಮೂವ್ಮೆಂಟ್ಸ್ಗಳು ಬರ್ತವೆ ಬ್ಯಾಕ್ಟೀರಿಯಾದಲ್ಲಿ. ಬಟ್ ಇಟ್ ಈಸ್ ನಾಟ್ ಹ್ಯಾವ್ ಇನ್ ದ ಐ. ಬ್ಯಾಕ್ಟೀರಿಯಾಗೆ ಐ ಇರೋದಿಲ್ಲ. ವೈ? ಬಿಕಾಸ್ ಇಟ್ ಇಸ್ ಜಸ್ಟ್ ಒನ್ ಸೆಲ್, ರೈಟ್? ಆ್ಯಂಡ್ ರಿಗಾರ್ಡಿಂಗ್ ದ ಬ್ಯಾಕ್ಟೀರಿಯಾ ಓನ್ಲಿ. ಮತ್ತು ಇನ್ನೊಂದು, ಎಷ್ಟೋ ಜನ ಸ್ಟೂಡೆಂಟ್ಸ್ಗೆ ನಾನು ಅವಾಗ್ಲಿಂತ ಹೇಳ್ತಾ ಇದ್ದೆ, ಇಂಟ್ರ್ಯಾಕ್ಟ್ ಮಾಡಿ ತಲೆಯಲ್ಲಿ ಏನೇನೋ ಕ್ವಶನ್ಸ್ ಇರ್ತಾವೆ ನಮ್ಗೆ ಸಾಕಷ್ಟು. ಸಿಲ್ಲಿ ಕ್ವಶನ್ ಇರಲಿ, ಬಟ್ ನಮ್ಗೆ ಕೇಳಲಿಕ್ಕೆ ಆಗೋದಿಲ್ಲ. ನೀವು ಎಷ್ಟೋ ಜನ ಏನು ಮಾಡ್ತೀರಿ ಅಂದರೆ, ಸರ್ ನಮ್ಮ ಕನ್ನಡ ಮೀಡಿಯಮು ಏನು ಕ್ವಶನ್ ಕೇಳೋಣ, ಮುಜುಗರ ಪಟ್ಕೊಳ್ತೀರಿ. ಸೊ ಡೋಂಟ್ ಹೆಸಿಟೇಟ್ ವೈಲ್ ಆಸ್ಕಿಂಗ್ ದ ಕ್ವಶನ್ಸ್. ಪ್ಲೀಸ್ ಆಸ್ಕ್ ದ ಕ್ವಶನ್ಸ್, ವೆದರ್ ಇಟ್ ಇಸ್ ಅ ಸಿಲ್ಲಿ ಕ್ವಶನ್ ಆರ್ ಇಟ್ ಇಸ್ ಅ ಬ್ರಾಡ್ ಸ್ಪೆಕ್ಟ್ರಮ್ ಕ್ವಶನ್. ಹೆಂಗಾದರೂ ಇರಲಿ, ನೀವು ಕ್ವಶನ್ ಕೇಳ್ರಿ ಅಷ್ಟೇ. ಕ್ವಶನ್ ಕೇಳಿ ಈ ರೀತಿ ವಿಡಿಯೋ ಕಳಿಸ್ರಿ. ರಿಗಾರ್ಡಿಂಗ್ ದ ಕ್ಲಾಸಸ್ ಐ ಆಮ್ ಟೆಲಿಂಗ್ ಅಬೌಟ್, ರಿಗಾರ್ಡಿಂಗ್ ದ ಕ್ಲಾಸಸ್, ನಾಟ್ ಇನ್ ಜನರಲ್ ಸೆನ್ಸ್. ಏನೇನೋ ಕ್ವಶನ್ ಕೇಳೋದಲ್ಲ. ಈ ಕ್ಲಾಸ್ ರಿಲೇಟೆಡ್ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಈ ರೀತಿ ಒಂದು ವಿಡಿಯೋ ಮಾಡಿ ಕಳಿಸ್ರಿ. ಸೊ ಅದು ಎಲ್ರಿಗೂ ಗೊತ್ತಾಗಲಿ ಅಂತ, ಸೊ ಎಲ್ಲರೂ ಇಂಟ್ರಾಕ್ಟಿವ್ ಆಗಲಿ ಅಂತ. ಓಕೆ, ಸೊ ರಿಗಾರ್ಡಿಂಗ್ ದಿಸ್ ಪ್ರೊಕ್ಯಾರಿಯೋಟಿಕ್ ಸೆಲ್, ಹಿಯರ್ ಈಸ್ ಒನ್ ಎನಿಮೇಟೆಡ್ ವಿಡಿಯೋ. ನಿಮ್ಗೆ ಆ ಎನಿಮೇಟೆಡ್ ವಿಡಿಯೋ ನೋಡಿದ್ರೆ ಪ್ರೊಕ್ಯಾರಿಯೋಟಿಕ್ ಸೆಲ್ ಬಗ್ಗೆ ಒಂದು ನಿಜವಾದ ಒಂದು ಐಡಿಯಾ ಬರುತ್ತೆ ಅಂತ. So here is one animated video on the prokaryotic cell, that means on the bacteria. So regarding all these structures, yes, have a look on that video. As well, we can see the bacteria, that means these are prokaryotic cell in almost all places. So we can see the bacteria in the soil, in the water, on any plant materials, on the surface of animal bodies, inside the organisms, other organisms body. ಸೊ ಹಾಗಾಗಿ ನಾವು ಆಮ್ನಿ ಪ್ರೆಸೆಂಟ್ ಅಂತ ಕರಿತೀವಿ, ಎಲ್ಲ ಕಡೆ ಇರೋದಂತ. ಸೊ ಇಲ್ಲೊಂದು ಎಕ್ಸಾಂಪಲ್ ತೊಗೊಳ್ಳೋಣ. ಹಿಯರ್ ಈಸ್ ವಿ ಆರ್ ಕನ್ಸಿಡರಿಂಗ್ ಆನ್ ಅಕ್ವಾಟಿಕ್ ಪ್ಲಾಂಟ್, ಸೆ ಫಾರ್ ಎಕ್ಸಾಂಪಲ್ ಲೋಟಸ್. ಸೊ ಜಸ್ಟ್ ಐ ಟೋಲ್ಡ್ ಯು ಬ್ಯಾಕ್ಟೀರಿಯಾ ಆರ್ ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇರೋದಂತ. ಈಗ ಅದೇ ಥರದ ಬ್ಯಾಕ್ಟೀರಿಯಾ ಒಂದು ಲೋಟಸ್ದ ಸರ್ಫೇಸ್ ಮೇಲಿತ್ತು ಅಂತ ಅಂದ್ಕೊಳ್ರಿ. ಎಸ್, ನಾವು ದ ಬ್ಯಾಕ್ಟೀರಿಯಾ ಎಂಟರ್ಡ್ ಇನ್ ಟು ದಟ್ ಪ್ಲಾಂಟ್ ಟಿಶ್ಯೂ, ಅದರೊಳಗಡೆ ಎಂಟ್ರಿ ಆಯ್ತಂದು. ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ, ಸೊ ಆಲ್ ದೀಸ್ ಆರ್ ದ ಪ್ಲಾಂಟ್ ಸೆಲ್ಸ್. ನಾವು ದ ಬ್ಯಾಕ್ಟೀರಿಯಾ ಈಸ್ ಸಪೋಸ್ ಟು ಇನ್ಫೆಕ್ಟ್, ಅದರೊಳಗಡೆ ಎಂಟ್ರಿ ಆಗಬೇಕೀಗ ಬ್ಯಾಕ್ಟೀರಿಯಾ. ಸೊ ದೋಸ್ ಆರ್ ದ ಬ್ಯಾಕ್ಟೀರಿಯಾ. ವಾಟ್ ಇಸ್ ದ ಶೇಪ್ ಆಫ್ ದ ಬ್ಯಾಕ್ಟೀರಿಯಾ? Yes, a rod shaped bacteria, bacillus bacteria. So here we are having that bacillus bacteria. ನೀವು ಮೇಲ್ಗಡೆ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಲ್ಲ, ಓಕೆ. ಸಪೋಸ್ ಇಫ್ ಯು ಕಟ್ ದಟ್ ಬ್ಯಾಕ್ಟೀರಿಯಾ, ನಾವು ಬ್ಯಾಕ್ಟೀರಿಯಾನ ಕಟ್ ಮಾಡಿ ಒಳಗಿನ ಸ್ಟ್ರಕ್ಚರ್ ನೋಡಿದ್ರೆ ಯಾವ ರೀತಿ ಕಾಣಿಸುತ್ತಂತೆ. ಸಿ ಹಿಯರ್ ದಟ್ ಔಟರ್ ಮೋಸ್ಟ್ ಲೇಯರ್ ಈಸ್ ಕ್ಯಾಪ್ಸುಲ್. ಎಸ್, ಆ್ಯಂಡ್ ದಟ್ ಕ್ಯಾಪ್ಸುಲ್ ಇಟ್ ಈಸ್ ಅ ಫಾರ್ಮ್ ಆಫ್ ಗ್ಲೈಕೋಕೆಲಿಕ್ಸ್. ನಾನು ಅದನ್ನು ಹೇಳಿದೆ, ದಟ್ ಈಸ್ ಔಟರ್ ಮೋಸ್ಟ್ ಲೇಯರ್. ಸೊ ಕೆಲಿಕ್ಸ್, ದಟ್ ಗ್ಲೈಕೋಕೆಲಿಕ್ಸ್ ಕ್ಯಾಪ್ಸುಲ್ ಲೇಯರ್. ಸೊ ಅದರ ಮೇಲ್ಗಡೆ ಕೆಲವೊಂದಿಷ್ಟು ಸ್ಟ್ರಕ್ಚರ್ಸ್ಗಳನ್ನು ನೋಡ್ತಾ ಇದ್ದೀವಿ, ಪಾಯಿಂಟೆಡ್ ಸ್ಟ್ರಕ್ಚರ್ಸ್, ದೋಸ್ ಆರ್ ಫಿಲ್ಲೈ ಆರ್ ಫಿಲ್ಲಸ್ ಅಂತ ಕರಿತೀವಿ. ಸೊ ಆ ಫಿಲ್ಲಸ್ ಸ್ಟ್ರಕ್ಚರ್ಸು ಬ್ಯಾಕ್ಟೀರಿಯಾ ಯಾವುದಕ್ಕಾದರೂ ಅಟ್ಯಾಚ್ಮೆಂಟ್ ಆಗಲಿಕ್ಕೆ, ಇಲ್ಲ ಅಂತಂದರೆ ಅದರ ಜೆನೆಟಿಕ್ ಮೆಟೀರಿಯಲ್ ಎಕ್ಸ್ಚೇಂಜ್ ಆಗಲಿಕ್ಕೆ ಹೆಲ್ಪ್ ಮಾಡೋ ಸ್ಟ್ರಕ್ಚರ್ಸು ಫಿಲ್ಲೈ ಆರ್ ಫಿಲ್ಲಸ್ ಸ್ಟ್ರಕ್ಚರ್ಸ್, ರೈಟ್? ದೋಸ್ ಆರ್ ದ ಸ್ಪೆಷಲ್ ಎಲಾಂಗೇಷನ್ಸ್. ಓಕೆ, ನಾವು ಸರ್ಫೇಸ್ ಮಾಡಿಫಿಕೇಷನ್ಸ್ ಅಂತ ಕರಿತೀವಿ ಆ ಥರದ ಸ್ಟ್ರಕ್ಚರ್ಸ್ಗಳಿಗೆ. ಸೊ ಇನ್ನೊಂದು ಸ್ಟ್ರಕ್ಚರ್ ಕಾಣಿಸ್ತಾ ಇದೆ ನೋಡಿರಿ, ಫ್ಲೆಸಿಲ್ಲಾ, ದಟ್ ಎಲಾಂಗೇಟೆಡ್ ಹೇರ್ ಲೈಕ್ ಸ್ಟ್ರಕ್ಚರ್, ದಟ್ ಈಸ್ ಫ್ಲೆಸಿಲ್ಲಾ. ಸೊ ಫ್ಲೆಸಿಲ್ಲಾ ಹೆಲ್ಪ್ಸ್ ಇನ್ ಗಿವಿಂಗ್ ದ ಮೊಟಿಲಿಟಿ ಟು ದ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಮೂವ್ಮೆಂಟ್ ಆಗಬೇಕಾಗಿತ್ತು ಅಂತಂದರೆ ಆ ಫ್ಲೆಸಿಲ್ಲಾ ಹೆಲ್ಪ್ ಮಾಡುತ್ತೆ ಬ್ಯಾಕ್ಟೀರಿಯಾ ಮೂವ್ಮೆಂಟ್ ಆಗಲಿಕ್ಕೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ. ಆ್ಯಂಡ್ ದಟ್ ಫ್ಲೆಸಿಲ್ಲಾ ನಂಬರ್ ಮೇ ಬಿ ವೇರಿಡ್ ಫ್ರಮ್ ಬ್ಯಾಕ್ಟೀರಿಯಾ ಟು ಬ್ಯಾಕ್ಟೀರಿಯಾ. ಎಲ್ಲ ಬ್ಯಾಕ್ಟೀರಿಯಾಗೆ ಒಂದೇ ಥರದ ಫ್ಲೆಸಿಲ್ಲಾ ಇರಬೇಕಂತಲ್ಲ, ನಂಬರ್ಗಳಲ್ಲಿ ವೇರಿಯೇಷನ್ ಆಗ್ಬೋದು, ಎಷ್ಟಾದರೂ ಫ್ಲೆಸಿಲ್ಲಾ ಇರ್ಬೋದು. ನೀವು ಒಳಗಡೆ ನೋಡ್ತಾ ಇದ್ದೀರಿ, ಅಲ್ಲಿ ಒಂದು ನೀಲಿ ಕಲರ್ ಕಾಯಿಲ್ಡ್ ಸ್ಟ್ರಕ್ಚರ್ ಇದೆಯಲ್ಲ, ಸೊ ದಟ್ ಈಸ್ ಅ DNA, ಕಾಯಿಲ್ಡ್ ಫಾರ್ಮ್ ಆಫ್ DNA, ಥ್ರೆಡ್ ಥರ ಇದೆ ನೋಡಿ ಒಳಗಡೆ, ದಟ್ ಈಸ್ ಅ DNA, ರೈಟ್? ಸೊ ಇಲ್ಲಿ ಒಂದು ಮಾರ್ಕ್ ಕಾಣಿಸ್ತಿದೆ ನಿಮಗೆ, ಸೆಲ್ ವಾಲ್. ಆಫ್ಟರ್ ದ ಕ್ಯಾಪ್ಸುಲ್ ಇನ್ಸೈಡ್ ವಿ ಆರ್ ಹ್ಯಾವಿಂಗ್ ಸೆಲ್ ವಾಲ್, ಒಳಗಡೆ ಯಾವುದು ಸೆಲ್ ವಾಲ್. ಸೊ ದಟ್ ಸೆಲ್ ವಾಲ್ ಇಟ್ ಈಸ್ ರಿಜಿಡ್, ಅದು ಕೂಡ ಗಟ್ಟಿಯಾಗಿರೋದು ಸೆಲ್ ವಾಲ್, ಓಕೆ. ಆ್ಯಂಡ್ ಆಫ್ಟರ್ ದ ಸೆಲ್ ವಾಲ್, ದಟ್ ಮಿಡಲ್ ಲೇಯರ್ ಈಸ್ ಸೆಲ್ ವಾಲ್.
Next, we are having cytoplasmic membrane. Cytoplasmic membrane also called as plasma membrane. Plasma membrane thin ಆಗಿರೋದು and that is semi-permeable layer. So third layer ಗೊತ್ತಾಯ್ತಾ? So innermost layer is cytoplasmic membrane or plasma membrane. So total we are having 3 layers: capsule, cell wall and cytoplasmic membrane. ಸೊ ಒಳಗಿನ ಸ್ಟ್ರಕ್ಚರ್ ನೋಡೋಣ. ಇನ್ಸೈಡ್ ವಿ ಆರ್ ಹ್ಯಾವಿಂಗ್ ದ ಮ್ಯಾಟ್ರಿಕ್ಸ್. ಅದು ಒಳಗಡೆ ಟೋಟಲ್ ಆಗಿರೋದು ಮ್ಯಾಟ್ರಿಕ್ಸ್. ಸೊ ದಟ್ ಈಸ್ ಅ ಸೈಟೋಪ್ಲಾಸಮ್, ದಟ್ ಅ ಲಿಕ್ವಿಡ್ ಮ್ಯಾಟ್ರಿಕ್ಸ್. ಇಟ್ ಈಸ್ ಹ್ಯಾವಿಂಗ್ ಸೋ ಮೆನಿ ಕೆಮಿಕಲ್ಸ್. ಸೊ ವೇರ್ ಮೆಟಾಬಾಲಿಕ್ ರಿಯಾಕ್ಷನ್ಸ್ ಆರ್ ಆಕರಿಂಗ್, ಎಲ್ಲ ಥರದ ಕೆಮಿಕಲ್ ರಿಯಾಕ್ಷನ್ಸ್ಗಳು ಅದರಲ್ಲಿ ಆಗೋದಂತ ಸೈಟೋಪ್ಲಾಸಮ್. ಸೊ ಅದರೊಳಗೆ ಇರೋದು ಆ ಥ್ರೆಡ್ ಥರ ಸ್ಟ್ರಕ್ಚರ್ ಇರೋದು ಯಾವುದು? ಕ್ರೋಮ್ಯಾಟಿನ್ ನೆಟ್ವರ್ಕ್, ಅಥವಾ ನಾವದನ್ನ DNA ಅಂತ ಕರಿತೇವೆ ಸಿಂಪಲ್ ಆಗಿ. ಆ್ಯಂಡ್ ದೆನ್ ಯು ಕ್ಯಾನ್ ಸಿ ದೇರ್ ಗ್ರೀನ್ ಬಾಲ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇದ್ದವಲ್ಲ, ಗ್ರೀನ್ ಬಾಲ್ ಲೈಕ್ ಸ್ಟ್ರಕ್ಚರ್ಸ್. ಎಸ್, ದೀಸ್ ಆರ್ ರೈಬೋಸೋಮ್ಸ್. ನಾನು ಅದನ್ನು ಹೇಳಿದ್ದೆ ನಿಮ್ಗೆ ಒಂದು ಸಾರಿ. ರೈಬೋಸೋಮ್ಸ್ ಆರ್ ಪ್ರೋಟೀನ್ ಫ್ಯಾಕ್ಟರೀಸ್. ಸೊ ಹಿಯರ್ ದ ಪ್ರೋಟೀನ್ ಗೆಟ್ ಪ್ರೊಡ್ಯೂಸ್ಡ್. ಇಲ್ಲಿ ಒಳಗಡೆ ಪ್ರೋಟೀನ್ ಸಿಂಥಸಿಸ್ ಆಗೋದಂತ. ಆ್ಯಂಡ್ ದೋಸ್ ರೈಬೋಸೋಮ್ಸ್ ಆರ್ ಪ್ರೆಸೆಂಟ್ ಇನ್ ಬೋತ್ ಪ್ರೊಕ್ಯಾರಿಟಿಕ್ ಆಸ್ ವೆಲ್ ಆಸ್ ಯೂಕ್ಯಾರಿಟಿಕ್ ಸೆಲ್. ಎರಡೂ ಥರ ಸೆಲ್ಸ್ಗಳಲ್ಲಿ ನೋಡ್ತೇವೆ ನಾವು ಅದನ್ನು, ರೈಟ್? So this is how we can generally define the structure of bacteria. So all these are the plant cells. So now bacteria ಆ ರೀತಿ ನೋಡ್ಬೋದು ಅಂತ. Yes, all these are the rod shaped bacteria. Yes, all these are.